ಸಾಯಂಕಾಲ ಈ ಥರ ಖಡಕ್ ಚಾ ಜೊತೆಗೆ ಸೂಪರ್ ಆಗಿರುವಂತಹ ಕರಿದ ಅವಲಕ್ಕಿ ತಿಂತಾ ಇದ್ದರೆ ಹೊರಗಡೆ ಏನೂ ಬೇಡವೇ ಬೇಡ ಅಂತ ಅನಿಸುತ್ತೆ. ತಿಂತಾ ಇದ್ದರೆ ಬಾಯಲ್ಲಿ ಕರಗಿ ಹೋಗುವಂತಹ ಅವಲಕ್ಕಿ ಮಿಕ್ಚರ್ ಇದಾಗಿತ್ತು. ಇದನ್ನು ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ನಾನಿಲ್ಲಿ ದಪ್ಪ ಅವಲಕ್ಕಿ 200 ಗ್ರಾಮ್ ತೊಗೊಂಡಿದ್ದೀನಿ. ಒಗ್ಗರಣೆಗಾಗಿ ಸ್ವಲ್ಪ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ತೊಗೋಬೇಕಾಗುತ್ತೆ. 200 ಗ್ರಾಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೋಬಹುದು. ಜಾಸ್ತಿ ಹಾಕಿದರೂ ತುಂಬ ರುಚಿಯಾಗಿ ಬರುತ್ತೆ. ಸ್ವಲ್ಪ ಕೊಬ್ಬರಿ ಮತ್ತು ಒಣಮೆಣಸಿನ್ಕಾಯಿ ತೊಗೋಬೇಕಾಗುತ್ತೆ. ಕೊಬ್ಬರಿಯನ್ನು ಈ ಥರ ಪೀಸ್ ಆಗಿ ಕಟ್ ಮಾಡಿ, ಮೆಣಸಿನ್ಕಾಯಿನೂ ಕೂಡ ಅದೇ ಥರ ಕಟ್ ಮಾಡಿ ಇಟ್ಕೊಳ್ಳಿ. 3 ಟೀ ಸ್ಪೂನ್ ಖಾರದ ಪುಡಿ ಬೇಕಾಗುತ್ತೆ. 1 ಟೀ ಸ್ಪೂನ್ ಅರಿಶಿಣ ಪುಡಿ ಬೇಕಾಗುತ್ತೆ. ಸ್ವಲ್ಪ ಉಪ್ಪು, 1 ಟೀ ಸ್ಪೂನ್ ಉಪ್ಪಾದರೆ ಸಾಕು. 2 ಗಡ್ಡೆ ಬೆಳ್ಳುಳ್ಳಿ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳಿ, ಇಲ್ಲದೆ ಹೋದರೆ ಸಿಡಿಯುತ್ತೆ. ಸ್ವಲ್ಪ ಜಜ್ಜಿ ಇಟ್ಕೊಳ್ಳಿ. ಸ್ವಲ್ಪ ಶೇಂಗಾ ಕಾಳು ಬೇಕಾಗುತ್ತೆ. ಕರಿಬೇವಿನ ಹೆಸಳು ಒಂದು 15 ಹೆಸಳು ನಾನು ತೊಗೊಂಡಿದ್ದೀನಿ. 2 ಸ್ಪೂನ್ ಪುಟಾಣಿ ಬೇಕಾಗುತ್ತೆ. ಪುಟಾಣಿ ಇದ್ದರೆ ಚೆನ್ನಾಗಿರುತ್ತೆ, ರುಚಿ ಕೂಡ ಜಾಸ್ತಿ ಆಗುತ್ತೆ. ಇವಾಗ ಇಂಗು ಇದ್ದರೆ ಹಾಕಿ, ಇಲ್ಲದೆ ಹೋದರೆ ನಡೆಯುತ್ತೆ. ಇವಾಗ ಕರೆದಂಥ ಅವಲಕ್ಕಿಯನ್ನು ರೆಡಿ ಮಾಡೋಣ ಬನ್ನಿ. ಕರಿಯೋಕ್ಕೋಸ್ಕರ ಎಣ್ಣೆಯನ್ನು ನಾನು ಬಿಸಿ ಮಾಡಲು ಇಟ್ಟಿದ್ದೆ. ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಡಬೇಕಾಗುತ್ತೆ, ಅಂದ್ರೇ ಈ ಥರ ಮಂಡಾಳ ಥರ ಅವಲಕ್ಕಿ ಕರೆದು ಬರುತ್ತೆ. ನೋಡ್ತಾ ಇದ್ದೀರಲ್ಲ, 2 ಥರ ನಾನು ಕರಿತಾ ಇದ್ದೀನಿ. ಈ ಥರನೂ ಕೂಡ ಕರಿಬಹುದು, ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆ ಜಾಸ್ತಿ ಹಿಡಿಯೋದಿಲ್ಲ ಈ ಥರ ಆದರೆ. ಮೇನ್ ಇಲ್ಲಿ ಗ್ಯಾಸ್ನ ಹೈ ಫ್ಲೇಮಲ್ಲಿಟ್ಟು ಕರ್ಕೋಬೇಕಾಗತ್ತೆ. ನಾನು ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ, ನೀವು ಜಾಸ್ತಿ ಬೇಕಿದ್ರೆ ಹಾಕಿ ನೀವು ಕರಿಬೋದು. ಈ ಥರ ಮಂಡಾಳ ಥರ ಬಂದಿತ್ತು. ಬಾಯಲ್ಲಿಟ್ಟರೆ ಕರಗ್ತಾ ಇತ್ತು, ಅಷ್ಟೊಂದು ಚೆನ್ನಾಗಿ ಬರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಇವಾಗ ಬಿಸಿ ಇರುವಾಗಲೇ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಖಾರದ ಪುಡಿ, ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಇವಾಗ ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ ಸ್ವಲ್ಪ ಬಿಸಿ ಇರುವಾಗಲೇ ಈ ಥರ ಕಲಿಸ್ಬಿಡ್ಬೇಕು, ಅಂದರೆ ಅದು ಹಿಡಿಯುತ್ತೆ. ನಮ್ಮ ಚಾನಲ್ಗೆ ಮತ್ತೆ ಸ್ವಾಗತ ಕೋರ್ತಾ ಇದ್ದೀನಿ. ಈ ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರಿಬೇಡಿ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಶೇಂಗಾ ಕಾಳು ತೊಗೊಂಡಿದ್ವಲ್ಲ, ಅದನ್ನು ಈ ಥರ ಕರಿತಾ ಇದ್ದೀನಿ. ಅಲ್ಲೇನು ರೆಡಿ ಮಾಡಿ ಇಟ್ಟಿದ್ದೀವಲ್ಲ ಮಸಾಲ ಅವಲಕ್ಕಿನ, ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಶೇಂಗಾ ಕಾಳನ್ನು ಕರೆದು ಮೇಲೆ ಹಾಕ್ತಾಯಿದ್ದೀನಿ ನಾನು. ಪ್ರೈವೇಟಾಗಿಯೇ ಕರಿತಾ ಇದ್ದೀನಿ ಪ್ರತಿಯೊಂದನ್ನು ಕೂಡ. ಗೋಡಂಬಿ ದ್ರಾಕ್ಷಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪನೇ ಕಂದು ಬಣ್ಣ ಬಂದರೆ ಸಾಕು. ಈ ಥರ ಸೂಪರಾದಂತಹ ಅವಲಕ್ಕಿ ಬೇಕು ಅಂದರೆ ಗೋಡಂಬಿ ಅಥವಾ ದ್ರಾಕ್ಷಿ ಎರಡನ್ನೂ ಹಾಕಲೇಬೇಕು ನೀವು. ಪ್ರತಿಯೊಂದನ್ನು ಈ ಥರ ಫ್ರೈ ಮಾಡ್ತಾ ಇದ್ದೀನಿ ನಾನು. ಸ್ವಲ್ಪ ಕೆಂಪಾಗಬೇಕು ಈ ಕೊಬ್ಬರಿನೂ ಕೂಡ. ಅನೇಕ ತರಹದ ಅವಲಕ್ಕಿ ರೆಸಿಪಿಗಳನ್ನು ನಾನು ಇನ್ನು ಮುಂದೆ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೇನೆ. ನನ್ನ ಒಂದು ಚಾನಲಲ್ಲಿ ನೀವು ವಾಚ್ ಮಾಡಬಹುದು. ಮೆಣಸಿನ್ಕಾಯಿ ಕೂಡ ಸೇರಿಸ್ತಾ ಇದ್ದೀನಿ ನಾನು. ಇದು ಬಾಯಲ್ಲಿ ಹಲ್ಲಿಲ್ಲ, ನಮಗೆ ತಿನ್ನೋಕ್ಕಾಗಲ್ಲ ಅಂತಾರಲ್ಲ, ಅಂಥವ್ರಿಗೂ ಕೂಡ ಈ ಒಂದು ಸ್ನ್ಯಾಕ್ಸು ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಪುಟಾಣಿ ಕೂಡ ಹಾಕ್ತಾಯಿದ್ವಿ. ಕೆಲವರು ಪುಟಾಣಿ ಈ ಥರ ಹುರಿಯೋದಿಲ್ಲ. ಈ ಅವಲಕ್ಕಿ ಮಾಡ್ಬೇಕಾದ್ರೆ ಸ್ವಲ್ಪ ಹುರ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ಈ ಥರ ರೆಡಿ ಆದಂಥ ಅವಲಕ್ಕಿ ಮೇಲೆ ಈ ಥರ ಹಾಕಿ ನಾನು ಕಲಿಸ್ತಾ ಇದ್ದೀನಿ ನೋಡಿ. ಜಾಸ್ತಿ ಇದನ್ನು ಮಾಡೋಕ್ಕೆ ಹೋಗ್ಬೇಡಿ ನೀವು, ಮತ್ತೆ ಪುಡಿ ಆಗಿಬಿಡುತ್ತೆ, ಅದು ಹಿಟ್ಟಿಟ್ಟು ಥರ. ಸಕ್ಕರೆ ಪುಡಿ ಹಾಕ್ತಾಯಿದ್ದೀನಿ. ಸಕ್ಕರೆಯನ್ನು ಪುಡಿ ಮಾಡಿ ಹಾಕಿ ಈ ಥರ ಒಂದು ಸಲ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಹೇಗಾಗಿತ್ತು ಅಂತ ನನಗೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ತುಂಬಾ ಸೂಪರಾಗಿ ಟೇಸ್ಟಿಯಾಗಿ ಬಂದಿತ್ತು ಈ ಅವಲಕ್ಕಿ.